ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪುರಸಭೆ ಸಭಾಭವನದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕುಂದುಕೊರತೆ ಸಭೆ ನಡೆಯಿತು. ಸಭೆಯಲ್ಲಿ ಮುಖಂಡ ನೀಲು ನಾಯಕ್ ಅವರು ಕುಡಿಯುವ ನೀರು ಹಾಗೂ ಹೊಲದ ರಸ್ತೆ ಸಮಸ್ಯೆ ಬಗೆಹರಿಸುವಂತೆ ಮನವಿ ಮಾಡಿದ್ರು. ಮನವಿ ಸ್ವೀಕರಿಸಿದ ಉಪವಿಭಾಗ ಅಧಿಕಾರಿ ಗುರುನಾಥ್ ದಡ್ಡೆ ಶೀಘ್ರ ಪರಿಹಾರದ ಭರವಸೆ ನೀಡಿದ್ರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಯಮನಪ್ಪ ಸೋಮನಕಟ್ಟಿ, ಡಿವೈಎಸ್ಪಿ ಬಲ್ಲಪ್ಪ ನಂದಗಾವಿ, ಪಿಐ ಗುರುಶಾಂತ್ ಗೌಡ ದಾಶಾಳ್, ಶರಣಗೌಡ ಗೌಡರ್, ದಲಿತ ಮುಖಂಡರಾದ ಅರವಿಂದ್ ಸಾಲವಡ್ಗಿ, ಮಹೇಶ್ ಹಿರೇಮಠ್, ಅಶೋಕ್ ಚೆಲ್ವಾದಿ, ಪರಶುರಾಮ್ ದಿಂಡವಾರ್, ಗುರುರಾಜ್ ಗುಡಿಮನಿ, ಅನೇಕ ಮುಖಂಡರು ಹಾಗೂ ಸರ್ಕಾರಿ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ರವಿ ಕೋಲಾಕರ. ಎಸ್ಸಿ ಜನಾಂಗಕ್ಕೆ ಆಲ್ಮೋಸ್ಟ್ 20,000 ಅಲ್ಲಿ ವಿತ್ ಪಿಸಿ ಮತ್ತೆ ಬೇಕಾದಂತ ಎಲೆಕ್ಟ್ರಿಕಲ್ ಕೋರ್ಸು ವಿತ್ ಕನೆಕ್ಷನ್ ಎಲ್ಲಾನು ಸೌಲಭ್ಯ ಇದೆ ಅಲ್ಲಿ. ಶೀಘ್ರ ಸಂಪರ್ಕ ಅಂತೇಳಿ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಇರ್ಬೋದು, ತಮಗೂ ಗೊತ್ತಿರ್ಬೋದು. ಅದು ನಾವು ನೆಕ್ಸ್ಟ್ ಮೀಟಿಂಗ್ ಅಷ್ಟೇ ಈಗೇನು ನಮ್ಮ ಮೀಟಿಂಗ್ ಪ್ರೊಸೀಡಿಂಗ್ಸ್ ಇದೆ ಅದನ್ನು ನಾವು ಕಳಿಸ್ಕೊಡ್ತೀವಿ. ಪರ್ಟಿಕ್ಯುಲರ್ ಸರ್ವೆ ನಂಬರ್ ಅಥವಾ ಯಾರ್ಯಾರಿದೆ ಬೆನಿಫಿಷರೀಸ್ ಒಂದು ಲಿಸ್ಟ್ ಕೊಟ್ಟರೆ, ಯಾರು ಈಗಾಗಲೇ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಸೌಲಭ್ಯ ತಗೊಂಡಿದ್ದಾರೆ ಅವ್ರಿಗೆ ಯಾರಿಗೆ ಟಿ ಸಿ ಇಲ್ಲ ಅನ್ನೋದು ಕೊಟ್ಟರೆ ಅದರಲ್ಲಿ ಎಷ್ಟು ಬೆನಿಫಿಷರಿಗೆ ಹೆಲ್ಪ್ ಆಗುತ್ತೋ ಅದನ್ನು ನಾವು ಈ ಮೀಟಿಂಗ್ ಪ್ರೊಸೀಡಿಂಗ್ಸ್ ಮುಖಾಂತರ ಸೊಲ್ಯೂಷನ್ ಕೊಡ್ಬೋದು. ಒಂದು ವಾರದಿಂದ ವಿಸಿಟ್ ಮಾಡಿದ್ದೇವೆ ಸರ್. 4 ಎಕರೆ ಜಮೀನು ಅದು ಆಶ್ರಯ ಯೋಜನೆಯಲ್ಲಿ ಐತೆ ಸರ್. ಅಲ್ಲಿ ಜಮೀನು ನೋಡಿದಾಗ ಬೇರೆ ಒತ್ತುವರಿ ಮಾಡಿಬಿಟ್ಟು ಕಾಣ್ತಾ ಇದೆ ಸರ್. ಹೆಸರು ಮೇಲೋಟ ಕಾಣ್ತಾ ಇದೆ ಸರ್. ಅದಕ್ಕೆ ನಾವು ತಹಶೀಲ್ದಾರ್ ಸರ್ಗೆ ಒಂದು ಇಡೀ ಎಲ್ಲರಿಗೂ ಒಂದು ಲೆಟರ್ ಬರ್ದೇವಿ ಸರ್. ಈಗ ಅದು ಹದ್ಬೋಸ್ಟ್ ಮಾಡಿಟ್ಟು ಅಂತೇಳಿ ಒಂದು ತಹಶೀಲ್ದಾರ್ ಸರ್ಗೆ ಒಂದು ಲೆಟರ್ ಬರ್ದೇವಿ ಸರ್. ಅದನ್ನು ಹದ್ಬೋಸ್ಟ್ ಮಾಡಿಕೊಡ್ಬೇಕು ಸರ್. ಅಂಬೇಡ್ಕರ್ ಭವನ ಅಂತ ಇದೆ ಸರ್. ಆ ಭವನದಲ್ಲಿ ಒಬ್ಬ ಖಾಸಗಿಯವರಿಗೆ ಕರಾಟೆ ತರಬೇತಿ ಕೇಂದ್ರ ಮಾಡ್ತಾ ಇದ್ದಾರೆ ಸರ್. ಅವರು ಮುನ್ಸಿಪಾಲಿಟಿಯಿಂದ ಏನು NGO ಮುಖಾಂತರ ಅವರು ಅಮೌಂಟ್ ಕಟ್ತಾ ಇದ್ದಾರೆ ಅನ್ನೋದು ನನ್ನ ಪ್ರಶ್ನೆ ಸರ್. ಈಗಾಗಲೇ ಅಲ್ಲಿ ನಡೆಸ್ತಾ ಇದ್ದಾರೆ ಸರ್. ನಾವು ಸಣ್ಣ ಪುಟ್ಟ ಏನೇ ಕಾರ್ಯಕ್ರಮ ಇದ್ರೆ ಆ ಭವನಕ್ಕೆ ಹೋಗಲಾರ್ದಂಥ ಪರಿಸ್ಥಿತಿ ಇದೆ ಸರ್. ಈಗ ಅದು ಪೂರೈಸಬೇಕು. ಅವ್ರು ಸರ್ಕಾರ ಏನೇ ದುಡ್ಡು ಕಟ್ತಿದಾರಪ್ಪ ಅಂದ್ರೆ ಅದನ್ನ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕಾಗಿತ್ತು. ಅಥವಾ ಏನು ಸುಮ್ಮನೆ ಇರ್ತಾರೋ ಹೆಂಗೋ ಈ ಟೋಟಲಿ ಎಲ್ಲ ಸಮಾಜಕ್ಕೂ ಆ ರಾಶಿ ಮಿಷನ್ದು ಮುಂದಿನ ಕಟ್ಟಡ ಏನಿರ್ತದೆ ಅದು 14 ಫೂಟ್. ಅದು 14 ಫೂಟ್. ಅದೇನು ಹೊಂಟದಪ್ಪ ಅಂತಂದ್ರೆ ಬಾಜು ಆ ಕಡೆ 2 ಕಡೆ ಬಾಜು ಒಂದು ಗಿಡ ಕಂಟಿ ಬಿಟ್ಟು ಅದು ದಯವಿಟ್ಟು ಮೊನ್ನೆ AC ಸಾಹೇಬರಿಗೆ ನಾವು ವಿನಂತಿ ಮಾಡ್ತೀವಿ. ರೈತರ ದಾರಿಗಳನ್ನು ತಾವೇ ಮಾಡ್ತಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರು ಮಾಡಲಿಕ್ಕೆ ಆಗೋದಿಲ್ಲ ಮತ್ತು ಉಳ್ಕಾದ ಯಾವ ಡಿಪಾರ್ಟ್ಮೆಂಟ್ದವ್ರಿಗೆ ಬರೋದಿಲ್ಲ. ಅದಕ್ಕೆ ತಾವು ಕಂದಾಯ ಇಲಾಖೆ ಒಳಗೆ ಏನು ಅದೀರಿ, ನಾವು ಮೊದಲನೇದು ರೈತರ ದಾರಿಗಳನ್ನು ಶುದ್ಧ ಮಾಡಿದರೆ ನಮ್ಮಲ್ಲಿ ಬಡದಾಟ ಮತ್ತು ಜಗಳ ಭಾಳ ಕಡಿಮೆ. ಆ ಕಡಿಮೆ ಆಗೋದ್ರಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಕಡಿಮೆ ಆಗ್ತದೆ. ಇದು ಒಂದೇ ವಿಷಯ. ಅದಕ್ಕೆ ನಾವು ದಯವಿಟ್ಟು ನಮಗೆ ರೈತರ ದಾರಿ ಕನಿಷ್ಠ 15 ಫೂಟ್ ಆಗಿದೆ. ಅದಕ್ಕೆ ದಯವಿಟ್ಟು ತಾವು ಸರ್ಕಾರದ ಗಮನ ಕೂಡ ತರಬಹುದು. ಈಗಾಗಲೇ ಕೆಲವೊಂದು ವಿಲೇಜ್ನ ಒಟ್ಟ ಬೇಡ 19 ಹಳ್ಳಿಗೆ ಆ ನೀರು ಐತೆ ಸರ್. ಅದು ಅಲ್ಲ ಸರ್, ಫಿಲ್ಟರ್ ಮಾಡಿ ಸರ್. ಅದ ಸರ್ ಒಂದು ನಿಮಿಷ. ಮೊದಲ ನಾಗೂರ್ದವರು ಹಂಗೆ ಮಾಡ್ತಿದ್ರು ಸರ್. ಈಗ ನಾಗೂರ್ದವ್ರು ಡೈಲಿ ತಗೋತಾ ಇದ್ದಾರೆ ಸರ್. ನಾಗೂರ್ದವ್ರು ಕನೆಕ್ಷನ್ ಕೊಟ್ಟೆ ಸರ್. ಈಗ 1 ತಿಂಗಳಾಗ ಸರ್ ಅದು ಪ್ರಾಬ್ಲಮ್ ಮಾಡಿದ್ರಲ್ಲ ಸರ್. ಹೋಗ್ಬಿಟ್ಟು ಡೈಲಿ ತಗೋತಾರೆ ಸರ್. ಬೇಕಾದ್ರೆ ನೀವು ಅಲ್ಲಿ ನಾವು ಟ್ರೀಟ್ಮೆಂಟ್ ಮಾಡೇ ಬಿಡ್ತೀವಿ ಸರ್. ಅದು ಈಗ ನೀವು ಯಾವ ವ್ಯವಸ್ಥೆ ಮಾಡಿರಿ ಅಲ್ಲಿ ಕಲಕ್ಕೆ ನೀರು ಬರ್ತಾವೆ ಪೂರ್ತಿ. ಮತ್ತು ಜನ ಹೆಂಗೆ ಬಿಡೋದು ಹೇಳ್ರಿ. ನಾವು ವಯಸ್ಸಿಗೆ 18 ಲಕ್ಷ ಆ ಅಂಗನವಾಡಿ ಡೆಮಾಲಿಷ್ ಮಾಡಬೇಕಂತ ಸುಮಾರು 1 ವರ್ಷಗಳಿಂದ ತಾಲೂಕು ದಂಡಾಧಿಕಾರಿಗಳು ವಿಸಿಟ್ ಮಾಡಿದ್ದಾರೆ, SP ವಿಸಿಟ್ ಮಾಡಿದ್ದಾರೆ ಮತ್ತು ದಲಿತ ಮುಖಂಡರು ನಾವು ಕೂಡ ಹೋಗಿದ್ದೇವೆ. ಅದನ್ನು ಡೆಮಾಲಿಷ್ ಮಾಡಿ ಮರು ನಿರ್ಮಾಣ ಮಾಡಬೇಕು. ಮರು ನಿರ್ಮಾಣ ಮಾಡಬೇಕಂತಂದರೆ ಸರ್, ಮರು ನಿರ್ಮಾಣ ಮಾಡಬೇಕಂತಂದರೆ ಸುಮಾರು 6 ತಿಂಗಳಾಯಿತು. ದುಡ್ಡು ಬಂದು ಈಗಾಗಲೇ ಶಿಶು ಇಲಾಖೆಗೆ ದುಡ್ಡು ಬಂದಿದೆ ಸರ್. 18 ಲಕ್ಷ ಡೆಮಾಲಿಷ್ ಮಾಡಬೇಕಾಗಿತ್ತು ಸರ್. ಡೆಮಾಲಿಷ್ ಮಾಡಬೇಕಾದ್ರೆ ಸಮಾಜ ಕಲ್ಯಾಣ ಅಧಿಕಾರಿಗಳು ಒಂದು ಸಂಬಂಧಪಟ್ಟ ವಿಡಿಯೋ ಒಂದು ಲೆಟರ್ ಬರೀಬೇಕು. ಅವಾಗ ಅದು ದುಡ್ಡ ರೀಕನ್ಸ್ಟ್ರಕ್ಷನ್ ಪ್ರಾರಂಭ ಆದ ಸರ್. 2 ಮೂರನೇದಾಗಿ ಸರ್, ಎಲ್ಲ ಮುಖಂಡರು ಅಧಿಕಾರಿಗಳ ಬಗ್ಗೆ ಭಾಳ ಇಷ್ಟವಾಗಿ ಹೇಳಿದ್ರು. ಸರಿ ಇಲ್ಲಿ ಬಂದು ಹೇಳಿದೆ ನಾವು ಅವ್ರು ಬರ್ತಾರೆ, ಮಾಡ್ಕೊಂಡು ಹೋಗ್ತಾರೆ, ಹಾಕೊಂಡು ಹೋಗ್ತಾರೆ. ಆದ್ರೆ ಅಲ್ಲಿ ಸುಮಾರು ಎಲ್ಲೆಲ್ಲಿ SC ಅವ್ರ ಮನೆ ಇಲ್ಲವಲ್ಲ ಅಲ್ಲೇ ರಸ್ತೆಗಳು ಕಟ್ಟಾಗ್ಯಾವ. ಅಲ್ಲೇ ನೀರು ನಿಂದಿರ್ತಕ್ಕಂಥ ಪರಿಸ್ಥಿತಿ ಅವ. ನಾನು ಹಿಂದಿನ ಚೀಫ್ ಆಫೀಸರ್ಗೆ ಹೇಳಿಸಿ ಕೆಲಸ ಹಾಕಿಸಿ
ಇದು ನಡೆಯೋದು. ಬಟ್ ಅಲ್ಲಿಗೆ ಯಾಕೆ ಶಿಸ್ತು ವ್ಯವಸ್ಥೆ ಮಾಡೋದಿಲ್ಲ ಅನ್ನೋದು ಒಂದು ಇದಾಗಿದೆ. ಅದನ್ನು ತಾವು ಗಮನದಲ್ಲಿಟ್ಕೊಂಡು ಬಹುಶಃ ಬರ್ತಕ್ಕಂಥ ಅನುದಾನದಲ್ಲೇ ಅವು ಎಲ್ಲೆಲ್ಲಿ ಅಂಥವು ಬ್ಯಾಚರ್ಸ್ಗಳು ಅದಾವು, ಪರ್ಟಿಕ್ಯುಲರ್ SC ಅವ್ರ ಮನೆಗಳಿಗೆ ಅಂಥವನ್ನ ಅವು ಮಾಡಿಕೊಡಿಸ್ಲಿಕ್ಕೆ ತಾವೇ ಈಗ